ನೀವು ಜಿಮ್ಗೆ ಸೇರೋ ಮೂಲಕ ಹೊಸ ವರ್ಷವನ್ನ ಹೊಸದಾಗಿ ಶುರು ಮಾಡುವ ಯೋಚನೆಯಲ್ಲಿದ್ದೀರಾ? ನ್ಯೂ ಇಯರ್ ಬಂತಂದ್ರೆ ಅದಕ್ಕೂ ಮುನ್ನ 108 ರೆಸಲ್ಯೂಷನ್ ಲೆಕ್ಕಾಚಾರ ಜೋರಾಗಿರುತ್ತೆ. ವಿಶೇಷವಾಗಿ ಯುವಜನತೆ ಜಿಮ್ಗೆ ಸೇರಿ ದೇಹ ಹುರಿಗೊಳಿಸೋ ಗುರಿ ಹೊಂದಿರ್ತಾರೆ. 2025ಕ್ಕೆ ಜಿಮ್ಗೆ ಸೇರೋ ಮೂಲಕ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋ ಉದ್ದೇಶ ನಿಮ್ಮದಾಗಿದ್ರೆ ಅದಕ್ಕೂ ಮುನ್ನ ಈ ವಿಚಾರಗಳನ್ನ ಮರೆಯದೆ ತಿಳಿದುಕೊಂಡಿರಿ. ಜಿಮ್ಗೆ ಸೇರೋ ಮೂಲಕ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಅದಕ್ಕೂ ಮುನ್ನ ಈ ವಿಚಾರಗಳನ್ನ ಮರೆಯದೆ ತಿಳಿದುಕೊಂಡಿರಿ. ಜಿಮ್ಗೆ ಸೇರುವ ಮುನ್ನ ಈ ಸಂಗತಿಗಳು ಗೊತ್ತಿರಲಿ. ಹೊಸ ವರ್ಷದ ಬೆಳಕಿಗೆ ಎದುರಾಗಿ ನಿಲ್ಲುತ್ತಿರುವ ಅನೇಕ ಯುವಕ ಯುವತಿಯರು ವ್ಯಾಯಾಮ ಡಯಟ್ನ ಸಂಕಲ್ಪ ಮಾಡುವುದೀಗ ಸಾಮಾನ್ಯ. ಹೊಸ ವರ್ಷದ ರೆಸಲ್ಯೂಷನ್ ಎಂಬ ಹೆಸರಿನಲ್ಲಿ ನಡೆಯುವ ಈ ಸಂಕಲ್ಪವೇನೋ ಒಳ್ಳೆಯದೇ, ಆದರೆ ಅನುಷ್ಠಾನಕ್ಕೆ ತರಲು ಹೊರಟಾಗ ಅನೇಕ ಎಡವಟ್ಟುಗಳು ಆಗುವ ಸಾಧ್ಯತೆ ಇರುತ್ತೆ. ಅದು ಆಗದಂತೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ತುಂಬಾ ಮುಖ್ಯ. ಅದರಲ್ಲೂ ಹೊಸ ವರ್ಷ ಬರ್ತಿದ್ದಂತೆ ಜಿಮ್ ಸೇರಿ ದೇಹ ಹುರಿಗೊಳಿಸಬೇಕು ಅಂದುಕೊಳ್ಳೋರು ಹೆಚ್ಚು. ಜಿಮ್ ಸೇರುವ ಮೊದಲು ವ್ಯಾಯಾಮಕ್ಕೆ ಸಂಕಲ್ಪ ಮಾಡಿದವರ ಉದ್ದೇಶ ಸ್ಪಷ್ಟವಾಗಬೇಕು. ದೇಹ ತೂಕ ಇಳಿಸಲು, ಹೆಚ್ಚಿಸಲು, ದೇಹಾಕಾರ ಚಂದವಾಗಿಸಲು ಅಥವಾ ಹೃದಯದ ಆರೋಗ್ಯ ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಲು. ಈ ಪೈಕಿ ಯಾವ ಉದ್ದೇಶಕ್ಕೆ ಜಿಮ್ಗೆ ಸೇರಿಕೊಳ್ಳುತ್ತಿರುವುದು ಅನ್ನೋದನ್ನ ಪಕ್ಕಾ ಮಾಡಿಕೊಳ್ಬೇಕು. ರಕ್ತದೊತ್ತಡದಲ್ಲಿ ಏರುಪೇರು ಇರುವವರು ಭಾರ ಎತ್ತಕೂಡದು ಅಂತಲೇ ವೈದ್ಯರು ಸೂಚಿಸ್ತಾರೆ, ಅಥವಾ ಎಷ್ಟು ಕೆಜಿಯವರೆಗೆ ಭಾರವನ್ನ ಎತ್ತಬಹುದು ಅಂತ ಸಲಹೆ ಕೊಡ್ತಾರೆ. ಹೀಗಾಗಿ ಜಿಮ್ಗೆ ಸೇರುವ ಮೊದಲು ಸಂಪೂರ್ಣ ಆರೋಗ್ಯ ತಪಾಸಣೆಗೆ ಒಳಪಡೋದು ಉಚಿತ. ಫಿಸಿಷಿಯನ್ ಒಬ್ಬರಿಂದ ಏನೆಲ್ಲ ವ್ಯಾಯಾಮ ಮಾಡಬಹುದು ಅನ್ನುವ ಸಲಹೆ ಪಡೆದ ಮೇಲಷ್ಟೇ ಜಿಮ್ಗೆ ಪ್ರವೇಶ ಪಡೆಯುವುದು ಉತ್ತಮ. ವ್ಯಾಯಾಮ ಶುರು ಮಾಡಿದ ನಂತರ ಅದಕ್ಕೆ ತಕ್ಕಂತಹ ಪಥ್ಯಾಹಾರ ಸೇವಿಸುವುದು ಅನಿವಾರ್ಯ. ಎಷ್ಟೋ ಜನರು ಗೂಗಲ್ ಮಾಡಿಯೋ ಅಥವಾ ಯಾವುದೋ ವಿಡಿಯೋ ನೋಡಿಯೋ ಈ ವಿಷಯದಲ್ಲಿ ಸ್ವಯಂ ತೀರ್ಮಾನ ತೆಗೆದುಕೊಳ್ಳೋದನ್ನ ನೋಡ್ತೇವೆ. ಹೀಗೆ ಮಾಡಕೂಡದು. ದಿನಕ್ಕೆ ಒಬ್ಬ ವ್ಯಕ್ತಿಯು ಇಂತಿಷ್ಟು ಮೊಟ್ಟೆಯ ಬಿಳಿಭಾಗ ಸೇವಿಸಬೇಕು ಅಂತ ಸಾಮಾನ್ಯೀಕರಿಸಿ ಹೇಳುವುದು ಸಾಧ್ಯವಿಲ್ಲ. ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಜೀರ್ಣಶಕ್ತಿಗೆ ತಕ್ಕಂತೆಯೇ ಬೇರೆಯೇ ಆಗಿರುತ್ತೆ. ವ್ಯಾಯಾಮ ಯಾವ ರೀತಿಯಲ್ಲಿ ಮಾಡ್ತಿದ್ದೀರಿ ಅನ್ನೋದನ್ನ ಆಧರಿಸಿ ದೇಹ ಪ್ರಕೃತಿ ತಕ್ಕಂತಹ ಪಥ್ಯಾಹಾರವನ್ನ ಡಯಟಿಷಿಯನ್ಗಳು ಸೂಚಿಸ್ತಾರೆ. ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮ ಮಾಡಬೇಕು ಅನ್ನೋದೇ ಅನೇಕರ ತಲೆಯಲ್ಲಿದೆ. ಡಯಟಿಷಿಯನ್ಗಳು ಇದನ್ನ ಒಪ್ಪುವುದಿಲ್ಲ. ವ್ಯಾಯಾಮ ಮಾಡುವ 1 ತಾಸಿನ ಮೊದಲು ಏನು ಸೇವನೆ ಮಾಡಬೇಕು ಅನ್ನೋದ್ರಿಂದ ಹಿಡಿದು 3 ಹೊತ್ತಿನ ಊಟ ಹಾಗೂ ನಡುವಿನ ಸ್ನ್ಯಾಕ್ಗಳು ಯಾವ ಸ್ವರೂಪದ್ದಾಗಿರಬೇಕು ಅಂತ ಚಾರ್ಟ್ ಕೊಡ್ತಾರೆ. ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಒಂದ್ ವೇಳೆ ವಂಶಾವಳಿಯಲ್ಲಿ ಹಿಂದೆ ಹೃದ್ರೋಗಕ್ಕೆ ಒಳಗಾದವರು ಇದ್ದಲ್ಲಿ ಹೃದ್ರೋಗ ತಜ್ಞರನ್ನ ಭೇಟಿ ಮಾಡಬೇಕು. ಇನ್ನು ಜಿಮ್ಗಳಲ್ಲಿ ಸೊಂಟದ ಮೇಲಿನ ಭಾಗದ ಸ್ನಾಯುಗಳಿಗೆ ಹೆಚ್ಚಾಗಿ ವ್ಯಾಯಾಮ ಮಾಡ್ತಾರೆ. ಕಾಲಿನ ಸ್ನಾಯುಗಳನ್ನ ಅಫೀಟ್ಗಳು ಹುರಿಗೊಳಿಸ್ತಾರೆ. ಸ್ನಾಯುಗಳನ್ನ ಮೂಳೆಗಳನ್ನ ಗಟ್ಟಿ ಮಾಡಿಕೊಳ್ಳುವ ವ್ಯಾಯಾಮ ಮಾಡೋದ್ರಿಂದ ರಕ್ತ ಪರಿಚಲನೆ ಉತ್ತಮವಾಗದು. ಅದಕ್ಕೆ ವಾಕಿಂಗ್, ಜಾಗಿಂಗ್ ಅಥವಾ ಟ್ರೆಡ್ಮಿಲ್ ಮಾಡೋದು ತುಂಬಾ ಮುಖ್ಯ. ಇದನ್ನು ಕೂಡ ಹೃದ್ರೋಗ ತಜ್ಞರು ಸೂಚಿಸ್ತಾರೆ. ಡಯಟ್ನಲ್ಲೂ ವೈವಿಧ್ಯ ವ್ಯಾಯಾಮ ಮಾಡಬೇಕೆನ್ನುವ ಹೊಸ ವರ್ಷದ ಸಂಕಲ್ಪ ಒಳ್ಳೆಯದೇನೋ ಹೌದು. ಅದು ಆರಂಭ ಶೂರತ್ವ ಅಷ್ಟೇ. ಆದರೆ ಇನ್ನಷ್ಟು ದೈಹಿಕ ಸಮಸ್ಯೆಗಳನ್ನ ಎದುರಿಸಬೇಕಾದೀತು. ವರ್ಷಗಳ ಹಿಂದೆ ಆದ ಆಘಾತದಿಂದ ಹಳೆಯ ನೋವು ಇರುವವರು, ಕುತ್ತಿಗೆ ಬೆನ್ನು ನೋವನ್ನು ಆಗಾಗ ಅನುಭವಿಸುವವರು, ಬದುಕಿನುದ್ದಕ್ಕೂ ಎಂದು ಸರಳ ವ್ಯಾಯಾಮವನ್ನೂ ಮಾಡದವರು, ಹೀಗೆ ಯಾರೇ ಆದ್ರೂ ಜಿಮ್ಗೆ ಕಾಲಿಡುವ ಮುನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡೋದು ಸೂಕ್ತ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.